ವೀಕ್ಷಕರೇ, ಈ ಮುದ್ದು ನರಸಮ್ಮ ಮಾಡಿರೋ ಪ್ರಕರಣವನ್ನ ನೀವು ಒಮ್ಮೆ ಕೇಳಿದ್ರೆ, ಅಯ್ಯೋ ಇಷ್ಟೊಂದು ಮುದ್ದಾಗಿದ್ದಳಲ್ಲ, ಈಕೆ ಹೀಗೆ ಮಾಡಲು ಹೇಗೆ ಸಾಧ್ಯ ಅಂತ ನಿಮ್ಮನ್ನ ನೀವೇ ಪ್ರಶ್ನಿಸ್ಕೊಳ್ತೀರಾ. ಈ ಮುದ್ದು ನರ್ಸ್ಗೆ ತನ್ನದೇ ಒಂದು ರೋಗಿಯ ಮೇಲೆ ಯಾವ ಪರಿಗೆ ಲವ್ ಆಗುತ್ತೆ ಅಂದ್ರೆ, ಆಕೆಯ ನಾಟಕಕ್ಕೆ ಆಸ್ಕರ್ ಕೊಟ್ರು ಕಡಿಮೆ. ಆದ್ರೆ ಈಕೆಯ ನಾಟಕಕ್ಕೆ ಬಲಿಯಾಗಿದ್ದು ಮಾತ್ರ ಆಕೆಯ ಅಮಾಯಕ ಗಂಡ. ಸರಿ, ಈ ಮುದ್ದು ನರಸಮ್ಮ ಗಂಡನನ್ನ ಬಲಿ ಹಾಕಿದ ಮೇಲಾದ್ರೂ ಆ ಪಾಪದ ಗಂಡ ನೆಮ್ಮದಿಯಾಗಿ ಸ್ವರ್ಗ ಸೇರದ್ನಾ? ಅದೂ ಇಲ್ಲ. ಸತ್ತು ಭೂಮಿಯಲ್ಲಿ ಸಮಾಧಿಯಾಗಿದ್ದ ಆತ 3 ತಿಂಗಳ ನಂತರ ತನ್ನದೇ ಸಮಾಧಿಯಿಂದ ಹೊರಬಂದು ಈ ನರಸಮ್ಮನ ಆಕ್ಟಿಂಗ್ ನ ನಿಲ್ಲಿಸಬೇಕಾಯ್ತು. ವೀಕ್ಷಕರೇ, ನಿಜ ಹೇಳ್ತೀನಿ, ದೇಶದೆಲ್ಲೆಡೆಯಿಂದ ಕ್ರೈಮ್ ಸ್ಟೋರೀಸ್ ನ ಕವರ್ ಮಾಡೋ ನಮ್ಮ ಚಾನೆಲ್ ನಲ್ಲಿ ನಮ್ಮ ರಾಜ್ಯದ ಶಿವಮೊಗ್ಗದಲ್ಲೇ ನಡೆದಿರೋ ಈ ಪ್ರಕರಣ ಖಂಡಿತ ಸರ್ಪ್ರೈಸಿಂಗ್ ಆಗಿತ್ತು. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಇಂಡಸ್ಟ್ರಿಯಲ್ ಟೌನ್ ನಿಂದ. ಇದೇ ಟೌನ್ ನಲ್ಲಿರೋ ಈ ಮನೆಯಲ್ಲಿ ವಾಸವಾಗಿರೋರೆ ಪ್ರಕಾಶ್ ಬಾಬು ಹಾಗೂ ಫ್ಲೋರಾ ನ್ಯಾನ್ಸಿ ದಂಪತಿಗಳು. ಈ ದಂಪತಿಗಳಿಗೆ ಮದುವೆ ಆಗಿದ್ದು 2014ರಲ್ಲಿ. ಇದೊಂದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ಪ್ರಕಾಶ್ ಬಾಬು ಮದುವೆಗೂ ಮುನ್ನ ವಿದೇಶದಲ್ಲಿ ಕೆಲಸ ಮಾಡ್ತಿದ್ರು. ಫ್ಲೋರಾ ನ್ಯಾನ್ಸಿ ಪ್ರಕಾಶ್ ಬಾಬುವಿನ ಸೋದರ ಮಾವನ ಮಗಳು. ಮದುವೆಯ ನಂತರ ಪ್ರಕಾಶ್ ಬಾಬು ಒಂದು ಕಾರ್ನ ತಗೊಂಡು ಟೂರಿಸ್ಟ್ ಕ್ಯಾಬ್ ಮಾಡ್ಕೊಂಡು ಜೀವನ ನಿರ್ವಹಿಸ್ತಿದ್ರು. ಮದುವೆಯ ನಂತರ ಪ್ರಕಾಶ್ ಪತ್ನಿ ಫ್ಲೋರಾಳನ್ನ ಓದಿಸ್ತಾರೆ. ಆಕೆಗೆ ನರ್ಸಿಂಗ್ ಕೋರ್ಸ್ ನ ಮಾಡಿಸ್ತಾರೆ. ಕೋರ್ಸ್ ಮುಗಿಸಿದ ಬಳಿಕ ಫ್ಲೋರಾ ನ್ಯಾನ್ಸಿ ಅದೇ ಭದ್ರಾವತಿ ನಗರದಲ್ಲಿರೋ ದುರ್ಗಾ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಜಾಯ್ನ್ ಆಗ್ತಾಳೆ. ಮದುವೆಯಾಗಿ 6 ವರ್ಷಗಳಾಗಿದ್ರು ಪ್ರಕಾಶ್ ಹಾಗೂ ಫ್ಲೋರಾ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಆದ್ರೂ ಎಲ್ಲವೂ ಚೆನ್ನಾಗೇ ಇತ್ತು. ಹಣಕಾಸಿನ ತೊಂದರೆಯೂ ಇರಲಿಲ್ಲ. ಮನೆಯಲ್ಲಿ ಪ್ರಕಾಶ್ ಹಾಗೂ ಫ್ಲೋರಾ ಬಿಟ್ರೆ ಪ್ರಕಾಶ್ನ ತಮ್ಮ ಫ್ರಾನ್ಸಿಸ್ ಕೂಡ ಇವರ ಒಟ್ಟಿಗೆ ವಾಸವಾಗಿದ್ರು. ಅಂದು ಜನವರಿ 10, 2020ರ ದಿನ. ಪ್ರಕಾಶ್ ಬಾಬುವಿನ ತಮ್ಮ ಫ್ರಾನ್ಸಿಸ್ ಕೆಲಸದ ನಿಮಿತ್ತ ಒಂದೆರಡು ದಿನ ಹೊರ ಹೋಗೋದಾಗಿ ಹೇಳಿ ತಮ್ಮ ಮನೆಯಿಂದ ಹೊರಟು ಹೋಗ್ತಾರೆ. ಆಗ ಮನೆಯಲ್ಲಿದ್ದದ್ದು ಕೇವಲ ಪ್ರಕಾಶ್ ಹಾಗೂ ಫ್ಲೋರಾ ಮಾತ್ರ. ನಂತರ ಜನವರಿ 12ಕ್ಕೆ ಮತ್ತೆ ಫ್ರಾನ್ಸಿಸ್ ಮನೆಗೆ ವಾಪಸ್ ಆಗ್ತಾರೆ. ಆಗ ಮನೆಯಲ್ಲಿ ಕೇವಲ ಫ್ಲೋರಾ ಮಾತ್ರ ಇದ್ದದ್ದು. ಮೇ ಬಿ ಅಣ್ಣ ಕ್ಯಾಬ್ ತಗೊಂಡು ಎಲ್ಲಿಗಾದ್ರೂ ಹೊರಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡು ಫ್ರಾನ್ಸಿಸ್ ಸುಮ್ಮನಾಗ್ತಾರೆ. ಆದ್ರೆ ರಾತ್ರಿ ಊಟಕ್ಕೆ ಕೂರುವಾಗ ಫ್ರಾನ್ಸಿಸ್ ಫ್ಲೋರಾಳನ್ನ ಕೇಳ್ತಾರೆ, ಅಣ್ಣ ಎಲ್ಲಿ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ. ಅದಕ್ಕೆ ಫ್ಲೋರಾ ಹೇಳ್ತಾಳೆ, ನಿನ್ನೆ ಮಧ್ಯರಾತ್ರಿ ಯಾರೋ 3 ಜನ ಬಂದಿದ್ರು. ಮೇ ಬಿ ಅವರ ಫ್ರೆಂಡ್ಸ್ ಗಳಿರ್ಬೇಕು. ಅವರ ಜೊತೆ ಸ್ವಲ್ಪ ಹೊರ ಹೋಗಿ ಬರ್ತೀನಿ ಅಂತ ಅಂದ್ರು. ಆದ್ರೆ ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಅವರ ಫೋನ್ಗೆ ರೀಚ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಬರ್ತಿದೆ ಅಂತಾಳೆ. ಅದಕ್ಕೆ ಫ್ರಾನ್ಸಿಸ್ ಹೇಳ್ತಾರೆ, ಯಾಕೆ ನೀವು ಯಾರಿಗೂ ಈ ವಿಷಯನ ಹೇಳಲಿಲ್ಲ? ಎಲ್ಲಿಗೆ ಹೋದ? ಯಾವ್ದಾದ್ರೂ ಬಾಡಿಗೆ ಸಿಕ್ಕಿದೆ ಅಂತ ದೂರ ಹೋಗಿದ್ದಾನ ಅಂತೆಲ್ಲ ಹೇಳಿ ಫ್ರಾನ್ಸಿಸ್ ತಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ. ಬಾಡಿಗೆಗೆ ನಿಲ್ಸಿರೋ ಕಾರ್ ಸ್ಟ್ಯಾಂಡ್ಗೂ ಹೋಗಿ ಬರ್ತಾರೆ. ಆದ್ರೆ ಎಲ್ಲೇ ಎಷ್ಟೇ ಹುಡುಕಿದ್ರು ಪ್ರಕಾಶ್ ಬಾಬುವಿನ ಸುಳಿವಿಲ್ಲ. ನಂತರ ನೆಕ್ಸ್ಟ್ ಡೇ ಫ್ಲೋರಾ ನ್ಯಾನ್ಸಿಯೇ ಫ್ರಾನ್ಸಿಸ್ಗೆ ಹೇಳ್ತಾಳೆ, ಇನ್ನು ತಡ ಮಾಡೋದು ಬೇಡ, ಆಲ್ರೆಡಿ 3 ದಿನಗಳಾಗಿದೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡೋಣ ಅಂತ ಹೇಳ್ತಾಳೆ. ಅದರಂತೆ ಫ್ರಾನ್ಸಿಸ್ ಹಾಗೂ ಫ್ಲೋರಾ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕಾಶ್ ಬಾಬುವಿನ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಇದಾದ ನಂತರ ಪೊಲೀಸರು ಪ್ರಕಾಶ್ ನ ಲೊಕೇಶನ್ ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಅದು ಫ್ಲೋರಾಳ ಮನೆಯನ್ನೇ ತೋರಿಸ್ತಿತ್ತು. ಅಂದ್ರೆ ಪ್ರಕಾಶ್ ನ ಕೊನೆಯ ಲೊಕೇಶನ್ ಆತನ ಮನೆಯೇ ಆಗಿತ್ತು. ಫ್ಯಾಮಿಲಿ ಮೆಂಬರ್ಗಳನ್ನೊಳಗೊಂಡಂತೆ ಪೊಲೀಸರು ಕೂಡ ಪ್ರಕಾಶ್ನ ಎಲ್ಲಾ ಕಡೆಗಳಲ್ಲೂ ಹುಡುಕೋಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ 3 ದಿನಗಳು ಕಳೆದು ಹೋಗುತ್ತೆ. ಆದ್ರೆ ಪ್ರಕಾಶ್ನ ಪತ್ತೆಯಾಗಲ್ಲ. ನಂತರ 3 ದಿನಗಳ ಬಳಿಕ ಭದ್ರಾವತಿ ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಆಕ್ಚುಲಿ ಈ ಇನ್ಫಾರ್ಮೇಶನ್ ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಹೋಗಿತ್ತು. ಅದೇನಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರಿಂದ ಒಂದು ಸುದ್ದಿ ಎಲ್ಲಾ ಸ್ಟೇಷನ್ಗಳಿಗೂ ಸರ್ಕ್ಯುಲೇಟ್ ಆಗಿತ್ತು. ತರೀಕೆರೆ ಭದ್ರಾ ನದಿ ಕಾಲುವೆಯಲ್ಲಿ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ ಅಂತ. ತರೀಕೆರೆ ಪೊಲೀಸರು ಆಲ್ರೆಡಿ ಆ ಶವವನ್ನ ಕಾಲುವೆಯಿಂದ ಹೊರತೆಗೆದು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಿ ಕೊನೆಯದಾಗಿ ಅದರ ಅಂತ್ಯ ಸಂಸ್ಕಾರ ಮಾಡೋದರಲ್ಲಿದ್ರು. ಈಗ ಭದ್ರಾವತಿ ಪೊಲೀಸರು ಪ್ರಕಾಶ್ ಬಾಬುವಿನ ಸೋದರ ಫ್ರಾನ್ಸಿಸ್ಗೆ ಕಾಲ್ ಮಾಡಿ, ಈ ತರ ಒಂದು ಶವ ಪತ್ತೆಯಾಗಿದೆ, ನಿಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಅದು ಮ್ಯಾಚ್ ಆಗ್ತಿದೆ, ನೀವು ಒಮ್ಮೆ ಬಂದು ನೋಡಿ ಕನ್ಫರ್ಮ್ ಮಾಡಿ ಅಂತಾರೆ. ನಂತರ ಫ್ರಾನ್ಸಿಸ್ ತರೀಕೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ಕೊಟ್ಟ ಡೀಟೇಲ್ಸ್ ನ ತಗೊಂಡು ಅಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಅಪರಿಚಿತ ಶವವನ್ನ ನೋಡ್ತಾರೆ. ಎಸ್, ಅದು ಪ್ರಕಾಶ್ ಬಾಬುವಿನ ಶವವೇ. ಅದೇ ದಿನ ದೇಹವನ್ನ ಭದ್ರಾವತಿಗೆ ತಂದು ಎಲ್ಲರ ದುಃಖದ ನಡುವೆಯೇ
ಪ್ರಕಾಶ್ ಬಾಬುವಿನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಲಾಯಿತು. ಪ್ರಕಾಶ್ ಬಾಬು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರು. ತರೀಕೆರೆ ಪೊಲೀಸರ ಪ್ರಿಲಿಮಿನರಿ ರಿಪೋರ್ಟ್ ನಲ್ಲಿ ಕಾಲು ಜಾರಿ ಕಾಲುವೆಗೆ ಬಿದ್ದಿರಬೇಕು, ಇಲ್ಲ ಈಜಲು ಹೋಗಿ ಈ ದುರ್ಘಟನೆ ನಡೆದಿರಬೇಕು ಅನ್ನೋದು ಪೊಲೀಸರ ಗೆಸ್ಸಿಂಗ್. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಅತಿಯಾಗಿ ನೀರು ಕುಡಿದು ಸಾವನ್ನಪ್ಪಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಪ್ರಕಾಶ್ ಬಾಬುವಿನ ಫ್ಯಾಮಿಲಿ ಇದು ನಮ್ಮ ದುರ್ವಿಧಿ ಅಂತ ತಮ್ಮನ್ನ ತಾವೇ ಸಮಾಧಾನ ಮಾಡ್ಕೋತಾರೆ. ಜನವರಿ 19ಕ್ಕೆ ಪತ್ನಿ ಫ್ಲೋರಾ ನ್ಯಾನ್ಸಿ, ಸಹೋದರ ಫ್ರಾನ್ಸಿಸ್, ಇಡೀ ಕುಟುಂಬಸ್ಥರೆಲ್ಲ ಸೇರಿ ಪ್ರಕಾಶ್ ಬಾಬುವಿನ ಅಂತ್ಯ ಸಂಸ್ಕಾರ ಮಾಡಿದ್ರು. ಅಲ್ಲಿಂದ ಎಕ್ಸಾಕ್ಟ್ಲಿ 21 ದಿನಗಳ ಬಳಿಕ ಕಾರ್ಯ ಕೂಡ ಮಾಡಿ ಮುಗಿಸ್ತಾರೆ. ಆದ್ರೆ ಎಲ್ಲರ ಮನಸ್ಸಲ್ಲೂ ಇದ್ದ ಒಂದೇ ಪ್ರಶ್ನೆ ಅಂದ್ರೆ ಪ್ರಕಾಶ್ ತರೀಕೆರೆಗೆ ಯಾಕೆ ಹೋದ್ರು ಅನ್ನೋದಾಗಿತ್ತು. ಯಾಕೆಂದ್ರೆ ಯಾವುದೇ ಕ್ಯಾಬ್ ನ ಬಾಡಿಗೆ ಇರಲಿಲ್ಲ, ಫ್ರೆಂಡ್ಸ್ ಗಳ ಯಾರ ಜೊತೆಗೂ ಹೋಗಿಲ್ಲ, ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಹಾಗಿದ್ದು ತರೀಕೆರೆ ಯಾಕೆ? ಪ್ರಕಾಶ್ ಸತ್ತು ಅವರ ಅಂತಿಮ ಸಂಸ್ಕಾರ ಮುಗಿಸಿದ ದಿನವೇ ಪತ್ನಿ ಫ್ಲೋರಾ ಅದೇ ಭದ್ರಾವತಿ ಟೌನ್ ನಲ್ಲಿದ್ದ ತನ್ನ ತವರು ಮನೆಗೆ ಶಿಫ್ಟ್ ಆಗ್ತಾಳೆ. ಆಕೆ ಹೋಗುವಾಗ ಎಲ್ಲ ಒಡವೆಗಳನ್ನ, ತನ್ನ ID ಕಾರ್ಡ್ಗಳನ್ನ, ಸರ್ಟಿಫಿಕೇಟ್ಗಳನ್ನ, ಬಟ್ಟೆಗಳೆಲ್ಲವನ್ನು ಅಷ್ಟು ಬೇಗನೆ ತನ್ನ ತವರು ಮನೆಗೆ ಪಾರ್ಸಲ್ ಮಾಡಿದ್ಲು. ಆಕೆಯ ನಡವಳಿಕೆಯಲ್ಲಿ 6 ವರ್ಷಗಳಿಂದ ತನ್ನ ಗಂಡನೊಂದಿಗೆ ಸಂಸಾರ ಮಾಡಿ ಆತನನ್ನ ಕಳ್ಕೊಂಡ ಯಾವ ನೋವು ಕಾಣಿಸ್ತಿರ್ಲಿಲ್ಲ. ಬದಲಿಗೆ ಆಕೆಯನ್ನು ನೋಡಿದ್ರೆ ಈಗ ಫ್ಲೋರಾ ಬಹಳನೇ ಫ್ರೀ ಆಗಿದ್ದಾಳೆ ಅಂತ ಅನಿಸ್ತಿತ್ತು. ಈವನ್ ಪ್ರಕಾಶ್ ಬಾಬುವಿನ 21 ದಿನಗಳ ಕಾರ್ಯದಲ್ಲೂ ಕೂಡ ಆಕೆ ಬಹಳನೇ ಖುಷಿಯಿಂದನೇ ಇದ್ದಂತಿತ್ತು. ಇದನ್ನೆಲ್ಲ ಗಮನಿಸ್ತಿದ್ದ ಪ್ರಕಾಶ್ನ ಫ್ಯಾಮಿಲಿಯವರು ಭದ್ರಾವತಿ ಪೊಲೀಸರ ಬಳಿ ಹೋಗಿ ತಮ್ಮ ಡೌಟ್ ನ ಹೇಳ್ಕೋತಾರೆ. ಸರ್, ನಮಗೆ ಪ್ರಕಾಶ್ನ ಸಾವು ಸಹಜ ಅಂತ ಅನ್ನಿಸ್ತಿಲ್ಲ, ಆತನನ್ನ ಕೊಲೆ ಮಾಡಲಾಗಿದೆ, ದಯವಿಟ್ಟು ಈ ಕೇಸ್ನ ರೀಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದ್ರೆ ಪೊಲೀಸರು ಹೇಳ್ತಾರೆ ಆಲ್ರೆಡಿ ಈ ಕೇಸ್ ಕ್ಲೋಸ್ ಆಗಿದೆ. ಈವನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಅತಿಯಾಗಿ ನೀರು ಕುಡಿದು ಸಾವನ್ನಪ್ಪಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಈಗ ಏನೊಂದು ಸಂದೇಹವೇ ಇಲ್ಲದೆ ಈ ಕೇಸ್ನ ಹೇಗೆ ರೀಓಪನ್ ಮಾಡೋದು ಅಂತಾರೆ. ಆದ್ರೆ ಫ್ಯಾಮಿಲಿಯವರ ಒತ್ತಾಯಕ್ಕೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಪ್ರಕಾಶ್ ಬಾಬುವನ್ನ ದಫನ್ ಮಾಡಿದ್ದ ಜಾಗದಿಂದ ಮತ್ತೆ ಆತನ ದೇಹವನ್ನ ಹೊರತೆಗೆಯಲಾಯಿತು. ಕಾನೂನು ಪ್ರಕ್ರಿಯೆ ಅಡಿ ಮತ್ತೊಮ್ಮೆ ಭದ್ರಾವತಿ ಪೊಲೀಸರು ಪ್ರಕಾಶ್ ಬಾಬುವಿನ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಆದ್ರೆ ಈ ಸರ್ತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬೇರೇನೇ ಅಂಶಗಳಿತ್ತು. ಅದರಲ್ಲಿ ಮೆನ್ಷನ್ ಮಾಡಲಾಗಿತ್ತು ಪ್ರಕಾಶ್ ಅತಿಯಾಗಿ ನೀರು ಕುಡಿದಿರೋದು ನಿಜ, ಆದ್ರೆ ಆತನ ಸಾವು ನೀರು ಕುಡಿತದಿಂದಾಗಿಲ್ಲ, ಬದಲಿಗೆ ಆತನ ಕುತ್ತಿಗೆಯನ್ನ ಹಿಸುಕಿ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ ಅಂತ. ಇದಾದ ನಂತರ ಪೊಲೀಸರು ಫ್ಲೋರಾ ನ್ಯಾನ್ಸಿಯ ಚಲನವಲನಗಳ ಮೇಲೆ ಬಹಳನೇ ನಿಗಾ ಇಡ್ತಾರೆ. ಈವನ್ ಆಕೆಯ ಮೊಬೈಲ್ ನಂಬರ್ ನಿಂದ ಆಕೆಯ ಕಾಲ್ ಹಿಸ್ಟ್ರಿಯನ್ನು ತೆಗೆದು ಚೆಕ್ ಮಾಡಲಾಗುತ್ತೆ. ಪತಿಯನ್ನ ಕಳ್ಕೊಂಡ ಫ್ಲೋರಾ ನ್ಯಾನ್ಸಿ ನೆಕ್ಸ್ಟ್ 3 ತಿಂಗಳು ಬಹಳನೇ ಮಜಾ ಮಾಡ್ತಾಳೆ. ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ತಾನಾಡಿದ್ದೆ ಆಟ ಅನ್ನೋ ಹಾಗಿತ್ತು ಆಕೆಯ ವರ್ತನೆ. ಆದ್ರೆ 3 ತಿಂಗಳ ನಂತರ ಫ್ಲೋರಾಳ ನೌಟಂಕಿ ನಾಟಕದ ಅಸಲಿಯತ್ತು ಹೊರಬರುತ್ತೆ. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಗ್ರಾಮಕ್ಕೆ ಸೇರಿದವನೇ ಈ ರಾಜಶೇಖರ. ಈ ರಾಜಶೇಖರನಿಗೆ ಸೆಪ್ಟೆಂಬರ್ 2019ರಲ್ಲಿ ಆರೋಗ್ಯ ಸರಿಯಿಲ್ಲದ ಕಾರಣ ಫ್ಲೋರಾ ನ್ಯಾನ್ಸಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಅದೇ ದುರ್ಗಾ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗ್ತಾನೆ. ಆತನ ಲಾಲನೆ ಪೋಷಣೆ ಅಂದ್ರೆ ಆರೈಕೆ ಮಾಡಿದ್ದೆ ಈ ಫ್ಲೋರಾ ನ್ಯಾನ್ಸಿ. ರಾಜಶೇಖರನಿಗೆ ಚಿಕಿತ್ಸೆ ಕೊಟ್ಟು ಆತ ಗುಣಮುಖ ಆಗೋಕ್ಕೂ ಮುಂಚೆ ಫ್ಲೋರಾ ನ್ಯಾನ್ಸಿ ಹಾಗೂ ರಾಜಶೇಖರ ಅದೇ ಆಸ್ಪತ್ರೆಯಲ್ಲಿ ಪ್ರೀತಿಸೋಕೆ ಶುರು ಮಾಡಿದ್ರು. ರಾಜಶೇಖರನ ಪ್ರೀತಿಯ ಬಲೆ ಎಷ್ಟು ಗಟ್ಟಿಯಾಗಿತ್ತಂದ್ರೆ ಫ್ಲೋರಾಗೆ ತಾನು ಮದುವೆ ಆಗಿರೋದು ಕೂಡ ಮರೆತು ಹೋಗಿತ್ತು. ಆ ಲೆವೆಲ್ಗೆ ಪಾಗಲಾಗಿದ್ಲು ಈ ನರ್ಸಮ್ಮ ಫ್ಲೋರಾ ನ್ಯಾನ್ಸಿ. ಆದ್ರೆ ಇದರ ಸುಳಿವು ಪತಿ ಪ್ರಕಾಶ್ಗೆ ಇರ್ಲಿಲ್ಲ. ವೀಕ್ಷಕರೇ, ನಿಮಗೆ ಈ ಫ್ಲೋರಾ ನ್ಯಾನ್ಸಿ ಎಂತ ಮಹಿಳೆ ಅನ್ನೋಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಮದುವೆ ಆಗಿ 6 ವರ್ಷಗಳಾಗಿದ್ರು ಪ್ರಕಾಶ್ ಹಾಗೂ ಫ್ಲೋರಾಗೆ ಮಕ್ಕಳಿರ್ಲಿಲ್ಲ. ಆದ್ರೆ ಫ್ಲೋರಾಗೆ ರಾಜಶೇಖರನೊಂದಿಗೆ ಅನೈತಿಕ ಸಂಬಂಧ ಶುರುವಾಗಕ್ಕೂ ಮುಂಚೆ ಆಕೆ 4 ತಿಂಗಳ ಗರ್ಭಿಣಿ. ಆದ್ರೆ ಯಾವಾಗ ಫ್ಲೋರಾಗೆ ರಾಜಶೇಖರನೊಂದಿಗೆ ಸಂಬಂಧ ಶುರುವಾಯ್ತೋ ಆಗ ಆಕೆ ಗಂಡ ಪ್ರಕಾಶ್ ಬಾಬುಗೂ ಹೇಳ್ದೆ ಆ ಮಗುವನ್ನ ತೆಗಿಸಿ ಹಾಕ್ತಾಳ. ಅಂದ್ರೆ ತನ್ನ ಅನೈತಿಕ ಸಂಬಂಧಕ್ಕೆ ಯಾವುದೊಂದು ಅಡ್ಡಿ ಇರಬಾರ್ದು ಅನ್ನೋದು ಆಕೆಯ ಯೋಚನೆ. ಈ ವಿಷಯ ಪ್ರಕಾಶ್ ಬಾಬುಗೆ ಸಾಯೋವರೆಗೂ ಗೊತ್ತೇ ಇರಲಿಲ್ಲ. ಫ್ಲೋರಾ ನ್ಯಾನ್ಸಿ ಮೊದಲೇ ಒಬ್ಬ ನರ್ಸ್. ಆಕೆ ಪತಿ ಪ್ರಕಾಶ್ ಬಾಬುನ ಕೊಲ್ಲೋಕೆ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ಲು. ಫ್ಲೋರಾ ನ್ಯಾನ್ಸಿ ಅವರು ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮತ್ತೆ ಅವರಿಗೆ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ರಾಜಶೇಖರಯ್ಯ 25 ವರ್ಷ ಮಲಗೋಪ ಇವನು ಪರಿಚಯ ಆಗಿರ್ತಾನೆ. ಇಬ್ಬರು ಅನೈತಿಕ ಸಂಬಂಧ ಬೆಳೆದಿರುತ್ತೆ. ಪ್ರತಿದಿನ ನಿದ್ರೆ ಮಾತ್ರೆ ತರ್ತಿದ್ದ ಫ್ಲೋರಾ ತನ್ನ ಪತಿಗೆ ರಾತ್ರಿ ಊಟದ ನಂತರ
ಹಾಲಲ್ಲಿ ಹಾಕಿ ಕೊಡೋಕೆ ಶುರು ಮಾಡ್ಕೊಂಡಿದ್ಲು. ನಿಧಾನವಾಗಿ ಡೋಸೇಜ್ ಹೆಚ್ಚಿಸಿಕೊಂಡು ಬಂದ ಆಕೆ ಪ್ರಕಾಶ್ನ ಸಹೋದರ ಊರಲ್ಲಿಲ್ಲದಿದ್ದಾಗ ಫ್ಲೋರಾ ಹಾಗೂ ರಾಜಶೇಖರ ಪ್ರಕಾಶ್ ಬಾಬುನ ಇಂದು ಮುಗಿಸಲೇಬೇಕು ಅಂತ ನಿರ್ಧರಿಸ್ತಾರೆ. ಆ ದಿನ ರಾತ್ರಿ ಬಹಳಷ್ಟು ನಿದ್ದೆ ಮಾತ್ರೆಗಳನ್ನ ಹಾಲಲ್ಲಿ ಹಾಕಿ ಪ್ರಕಾಶ್ ಬಾಬುಗೆ ಕುಡಿಯೋಕೆ ಕೊಡ್ತಾಳೆ. ಆ ಹಾಲನ್ನ ಕುಡಿದ ಕೆಲವೇ ನಿಮಿಷಗಳಲ್ಲಿ ಪ್ರಕಾಶ್ ನಿದ್ದೆಗೆ ಜಾರ್ತಾರೆ. ಆಗ ತಕ್ಷಣವೇ ಫ್ಲೋರಾ ರಾಜಶೇಖರನಿಗೆ ಫೋನ್ ಮಾಡಿ ಮನೆಗೆ ಕರೆಸ್ಕೊಳ್ತಾಳೆ. ಆದ್ರೆ ಕೆಲವು ನಿಮಿಷಗಳ ಬಳಿಕ ಪ್ರಕಾಶ್ ಬಾಬುಗೆ ಎಚ್ಚರವಾಗುತ್ತೆ. ಎಚ್ಚರಗೊಂಡು ನೋಡಿದ್ರೆ ಮನೆಯಲ್ಲಿ ಪತ್ನಿ ಫ್ಲೋರಾ ಮಾತ್ರ ಇರಲಿಲ್ಲ, ಜೊತೆಗೆ ಆಕೆಯ ಪ್ರಿಯಕರ ರಾಜಶೇಖರ ಕೂಡ ಜೊತೆಗೇ ಇದ್ದ. ಪ್ರಕಾಶ್ ಬಾಬು ಎಚ್ಚರಗೊಳ್ತಿದ್ದಂತೆ ಹೆದರಿಕೊಂಡ ಫ್ಲೋರಾ ಹಾಗೂ ರಾಜಶೇಖರ ತಕ್ಷಣವೇ ಪ್ರಕಾಶ್ನನ್ನ ಕೆಳಗೆ ಬೀಳಿಸಿ ಆತನ ಕುತ್ತಿಗೆಗೆ ಕೈ ಹಾಕ್ತಾರೆ. ಸ್ವಲ್ಪ ಸೆಕೆಂಡ್ಸ್ ನಲ್ಲೇ ಪ್ರಕಾಶ್ನ ಪ್ರಾಣ ಪಕ್ಷಿ ಹಾರೋಗಿತ್ತು. ವೀಕ್ಷಕರೇ, ಪ್ರಕಾಶ್ ಬಾಬುವಿನ ಕೊಲೆ ಕೇಸ್ ಇನ್ವೆಸ್ಟಿಗೇಷನ್ಗೆ ಇಳಿದಿದ್ದ ಭದ್ರಾವತಿ ಪೊಲೀಸರಿಗೆ ಈ ಕೊಲೆಯನ್ನ ಮಾಡಿದ್ದು ಪತ್ನಿ ಫ್ಲೋರಾ ನ್ಯಾನ್ಸಿ ಮತ್ತವಳ ಪ್ರಿಯಕರ ರಾಜಶೇಖರ ಅನ್ನೋದು ಕನ್ಫರ್ಮ್ ಆಗಿತ್ತು. ಕೊಲೆಯಾಗಿ ಹೆಚ್ಚು ಕಡಿಮೆ 3 ತಿಂಗಳ ಬಳಿಕ ಈ ಸತ್ಯ ಹೊರಬಂದಿತ್ತು. ಅರೆಸ್ಟ್ ಆಗಿದ್ದ ಫ್ಲೋರಾ ಹಾಗೂ ರಾಜಶೇಖರ ತಾವೇ ಈ ಕೊಲೆಯನ್ನ ಮಾಡಿರೋದಾಗಿ ಒಪ್ಕೊಂಡಿದ್ರು. ನಿದ್ರೆ ಮಂಪರಿನಲ್ಲಿ ಎದ್ದವನನ್ನ ಕತ್ತು ಹಿಸುಕಿ ಸಾಯಿಸಲಾಗಿತ್ತು. ಆ ನಂತರ ಆ ಪಾಪಿಗಳಿಗೆ ನೆನಪಾಗಿದ್ದೆ ಪ್ರಕಾಶ್ ಬಾಬುವಿನ ಕಾರ್. ಅದೇ ಪ್ರಕಾಶ್ ಬಾಬುವಿನ ಕಾರ್ನಲ್ಲಿ ಆತನ ಶವವನ್ನ ಡಿಕ್ಕಿಯಲ್ಲಿ ಹಾಕೊಂಡು ಸರಿಸುಮಾರು 40 ಕಿಲೋಮೀಟರ್ ದೂರದಲ್ಲಿರೋ ತರೀಕೆರೆಯ ಚಾನೆಲ್ನಲ್ಲಿ ಶವವನ್ನ ಎಸೆದು ಮನೆಗೆ ವಾಪಸ್ ಬರ್ತಾರೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ರಾಜಶೇಖರ ತನ್ನ ಮನೆಗೆ ಹೊರಟು ಹೋಗ್ತಾನೆ. ನಂತರ ಶುರುವಾಗುತ್ತೆ ಫ್ಲೋರಾ ನ್ಯಾನ್ಸಿಯ ಹೈ ಡ್ರಾಮಾ. ಯಾರೋ 3 ಜನ ಬಂದ್ರು, ಅವರ ಜೊತೆ ಪ್ರಕಾಶ್ ಹೊರಹೋದ್ರು, ವಾಪಸ್ ಬರ್ಲೇ ಇಲ್ಲ ಅಂತ ಹೇಳಿ ತಾನೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಗಂಡನ ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡ್ತಾಳೆ. ವೀಕ್ಷಕರೇ, ಒಂದು ಕೊಲೆ ಮಾಡ್ತೀನಿ ಅಂತ ಆಲೋಚಿಸೋದೇ ಕಷ್ಟ. ಅಂತದ್ರಲ್ಲಿ ಕೊಲೆ ಮಾಡಿ ಅದನ್ನ ಎಲ್ಲರ ಮುಂದೆ ಏನು ನಡೆದೇ ಇಲ್ಲ ಅನ್ನೋ ಹಾಗೆ ನಟಿಸೋದಾದ್ರೂ ಹೇಗೆ? ಅಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ? ದೇವರಿಗೆ ಗೊತ್ತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.